ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅಡುಗೆ ಮನೆ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ಗಿಣ್ಣು ಹಾಲಿನಿಂದ ಇಲ್ಲಿ ನಾನು ದಪ್ಪ ತಳದ ಪಾತ್ರೆ ತೊಗೊಳ್ಬೇಕು. ನಾನು ಹಾಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಯಾವುದೇ ದಪ್ಪ ತಳದ ಪಾತ್ರೆ ತೊಗೊಳ್ಬೋದು. ನಾನಿಲ್ಲಿ 1/4 ಲೀಟ್ರಷ್ಟು ಗಿಣ್ಣು ಹಾಲನ್ನು ತೊಗೊಂಡಿದ್ದೀನಿ. ಇದು ಕರು ಹುಟ್ಟಿದ ನಂತರ ಒಂದು 3ರಿಂದ 4 ದಿನದ್ದು ಇದು. 3ನೇ ದಿನದ್ದು 4ನೇ ದಿನದ್ದು ಬೆಳೆಸ್ಕೊಳ್ಬೋದು. ಈ ಹಾಲು ಚೆನ್ನಾಗಿ ಕಾಯಬೇಕು. ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಪಪ್ಪು ಅಥವಾ ಪುಟಾಣಿನ ಅರ್ಧ ಕಪ್ಪು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಕಡಲೆಪಪ್ಪು ಎರಡನ್ನೂ ಹಾಕ್ಕೊಂಡು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು. ತರಿತರಿಯಾಗಿ ಬಾಯಿಗೆ ಸಿಗೋ ಥರ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೌಡರ್ ಆದರೆ ಸಾಕು. ತುಂಬ ನುಣ್ಣಗೆ ಮಾಡಿದ್ರಿ ಅಂತಂದರೆ ಒಂಥರ ಅಂಟಿರುತ್ತೆ ಗಿಣ್ಣೆಲ್ಲ. ಈ ಹಾಲು ಚೆನ್ನಾಗಿ ಒಂದು 8ರಿಂದ 10 ಸಾರಿ ಕುದಿ ಬರ್ಬೇಕು. ಚೆನ್ನಾಗಿ ಕುದಿಸಿದ ನಂತರನೇ ಹಾಕಬೇಕು. ಈ ಬೌಲಲ್ಲಿ ನಾನು 1 ಕಪ್ ಮೆಷರ್ಮೆಂಟ್ ಇದು. ಇದರಲ್ಲಿ ಅವಲಕ್ಕಿ 1 ಕಪ್ ಅಷ್ಟು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಹಲವರು ಬೇರೆ ಬೇರೆ ಥರ ಮಾಡ್ತಾರೆ. ಅಕ್ಕಿ ಸಹ ಹುರಿದು ಹಾಕ್ಕೊಳ್ತಾರೆ. ಇಲ್ಲಿ ಅರ್ಧ ಕಪ್ ರವೆ ಇಟ್ಕೊಂಡಿದ್ದೀನಿ. ನಾನು ಅವಲಕ್ಕಿಯಿಂದ ಮಾಡ್ತಾ ಇದ್ದೀನಿ. ಇಲ್ಲಿ 1/4 ಕಪ್ನಷ್ಟು ಬೆಲ್ಲ, ಯಾವ ಕಪ್ ಅವಲಕ್ಕಿ ಯಾವ ಕಪ್ ತೊಗೊಂಡಿದ್ವಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲಿ ಎಲ್ಲನೂ ತೊಗೊಂಡಿರೋದು. ಕಡಲೆ ಬೀಜ ಕಡಲೆಪಪ್ಪು ಸಮೇತ. ಅಕ್ಕಿ ಹುರಿದು ಅದನ್ನು ಪುಡಿ ಮಾಡಿ ಅದರಿಂದನೂ ಮಾಡ್ತಾರೆ ಗಿಣ್ಣು. ನಾನಿಲ್ಲಿ ಸಿಂಪಲ್ಲಾಗಿ ಅವಲಕ್ಕಿ ಮತ್ತು ರವೆಯಿಂದ ಮಾಡ್ತಾ ಇದ್ದೀನಿ. ನೀವು ಬರೀ ಅವಲಕ್ಕಿ ಬೇಕಂದರೆ ಬರೀ ಅವಲಕ್ಕಿಯಿಂದನೂ ಮಾಡ್ಬೋದು. ನೋಡಿ, ಈ ಥರ ಹಾಲು ಚೆನ್ನಾಗಿ ಕಾಯಿಸ್ತಾ ಇರಬೇಕು. ಈ ಥರ ಒಡೆದೋಗುತ್ತೆ ಹಾಲು, ತಳ ಅಂಟುತ್ತೆ. ನೀಟಾಗಿ ತಳದ ಪೂರ್ತಿ ತಿರುಗಿಸ್ಕೊಡ್ತಾ ಕಾಯಿಸ್ಬೇಕು. ಒಂದು 8ರಿಂದ 10 ಕುದಿ ಚೆನ್ನಾಗಿ ಬರಬೇಕು. ನೋಡಿ, ಈ ಥರ ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ನಾನೀಗ 1/4 ಲೀಟ್ರ್ ಹಾಕಿದ್ನಲ್ಲ, 1/4 ಲೀಟ್ರಷ್ಟು ಕಡಿಮೆ ಆಗಿದೆ. 1 ಲೀಟ್ರಷ್ಟು ಹಾಲು ಉಳಿದಿರುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಗಿಣ್ಣು ಮಾಡ್ತಾರೆ. ನಾನು ಇವತ್ತು ಈ ಥರ ಗಿಣ್ಣು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ದೋಸೆ ಮತ್ತು ಚಪಾತಿ ಇದ್ರ ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ಪ್ರೋಟೀನ್ ಇರುತ್ತೆ. ತುಂಬ ಒಳ್ಳೆಯದು. ವರ್ಷಕ್ಕೊಮ್ಮೆ ಆದರೂ ಈ ಥರ ಗಿಣ್ಣು ಹಾಲು ಸಿಕ್ಕಿದಾಗ ಮಾಡ್ಕೊಂಡು ತಿನ್ನಬೇಕು. ಈಗ ನಾನಿಲ್ಲಿ ಅವಲಕ್ಕಿ ನೆನೆಸಿಟ್ಟಿರೋದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹೊತ್ತು ಬೇಯಬೇಕು ಅವಲಕ್ಕಿ. ಆಗಾಗ ಫುಲ್ಲು ತಿರುಗಿಸ್ಕೊಡ್ತಾ ಚೆಕ್ ಮಾಡ್ಕೊಳ್ಬೇಕು. ನಾವು ಬೇರೆ ಸ್ವೀಟ್ಸ್ ಎಲ್ಲ ಎಷ್ಟೇ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ಮಾಡ್ತೀವಿ, ಅದು ನಮಗೆ ಸ್ವೀಟ್ ತುಂಬ ರುಚಿ ಅನ್ಸೋದಿಲ್ಲ. ಆದರೆ ಇದಕ್ಕೆ ನಾವು 1 ಸ್ಪೂನ್ ಸಹ ತುಪ್ಪ ಹಾಕೋದಿಲ್ಲ. ಆದರೂ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ನೋಡಿ, ಅವಲಕ್ಕಿ ಬೆಂದಿದೆ. ನಾನಿಲ್ಲಿ ಏನು ಅರ್ಧ ಕಪ್ನಷ್ಟು ರವೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಬರೀ ರವೆಯಿಂದನೇ ಮಾಡ್ತಾರೆ, ಹಾಗೂ ಮಾಡ್ಕೊಳ್ಬೋದು. ನೀವು ಇಲ್ಲಿ ಅವಲಕ್ಕಿನ ಸ್ಕಿಪ್ ಮಾಡಿ ಬರೀ ರವೆ ಹಾಕ್ಬೋದು. ಇಲ್ಲ ಬರೀ ಅವಲಕ್ಕಿ ಬೇಕಂದರೆ ರವೆ ಬದಲಾಗಿ ಇನ್ನು ಸ್ವಲ್ಪ 1/4 ಕಪ್ನಷ್ಟು ಅವಲಕ್ಕಿ ನೆನೆಸಿಟ್ಕೊಂಡ್ರೆ ಆಯಿತು. ಈಗ ನೋಡಿ, ಈ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಏನು 1/4 ಕಪ್ನಷ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಇದೆ ಅಂತ ಅನ್ಸಿದ್ರೆ ಕರಗಿಸಿ ಆಮೇಲೆ ಇದರ ಜೊತೆಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲ ಪ್ಯೂರ್ ಇರೋದ್ರಿಂದ ಚೆನ್ನಾಗಿದೆ ಬೆಲ್ಲ, ಹಾಗಾಗಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈಗ ಇನ್ನು 1/4 ಕಪ್ ಏನಿಟ್ಟಿದ್ನಲ್ಲ ಆ ಬೆಲ್ಲ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಣಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಏಲಕ್ಕಿ ಸಹ ಸೇರಿಸಿದ್ದೀನಿ. ಇದನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಕಪ್ನಷ್ಟು ಒಣಕೊಬ್ಬರಿ ಸಾಕಾಗುತ್ತೆ. ಅಂದರೆ ನಾನು ಫಸ್ಟೇ ತುರಿದು ಸುಮ್ಮನೆ ಪಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಪೌಡರ್ ಮಾಡಿಲ್ಲ ಕೊಬ್ಬರಿನ. ಈ ಥರ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇರಬೇಕು.
ಈಗ ಇದು ಚೆನ್ನಾಗಿ ತಿರುಗಿಸ್ಕೊಟ್ಟ ನಂತರ ಬೆಲ್ಲ ಎಲ್ಲ ಕರಗಬೇಕು. ನೀವು ಮುಚ್ಚಿಟ್ಟು ಸಹ ಬೇಯಿಸ್ಕೊಳ್ಬೋದು ಅಥವಾ ಹೀಗೆ ಓಪನ್ ಆಗಿ ಬೇಯಿಸಿಟ್ಕೊಳ್ಬೋದು. ಇದಕ್ಕೆ ಈಗ ನಾನು ಹುರಿದಿದ್ದಂಥ ಕಡಲೆ ಬೀಜ, ಕಡಲೆ ಪಪ್ಪಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೇರಿ ನನಗೆ 1 ಕಪ್ನಷ್ಟಾಗಿದೆ ಪುಡಿ. ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಇದು ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ, ತುಂಬ ನುಣ್ಣಗೆ ಪೌಡರ್ ಮಾಡಬೇಡಿ. ಈ ಥರ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಡ್ಬೇಕು. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಹೊಂದ್ಕೊಂಡಿದೆ ನೋಡಿ. ಅದಕ್ಕೆ ಇರಬೇಕು ಗಿಣ್ಣು. ತುಂಬ ಗಟ್ಟಿನೂ ಮಾಡಬಾರ್ದು, ಹಾಗಂತ ತುಂಬ ತೆಳುನೂ ಮಾಡಬಾರ್ದು. ನೀವು 2 ರಿಂದ 3 ದಿನ ಇಟ್ರೂ ಹಾಳಾಗೋದಿಲ್ಲ. ನೀರು ಸೇರಿಸಬಾರ್ದು. ಹಾಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೊರಗಡೆನೇ ಇಟ್ಕೋಬೋದು, ಫ್ರಿಜ್ಜಿಗೆ ಇಡಬೇಕಂತ ಏನಿಲ್ಲ. 2 ರಿಂದ 3 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.